ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. 2 ವಿಷಯ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂದರೆ, ಒಂದು ಗೃಹಲಕ್ಷ್ಮಿ 21ನೇ ಕಂತಿನ ಹಣದ ಬಗ್ಗೆ ಮತ್ತು ರೇಷನ್ ಕಾರ್ಡ್ ಬಗ್ಗೆ. ರೇಷನ್ ಕಾರ್ಡ್ಗಳಲ್ಲಿ ಎಷ್ಟು ರೀತಿಯ ರೇಷನ್ ಕಾರ್ಡ್ಗಳಿದೆ, ಅದು ಏನೆಲ್ಲ ಉಪಯೋಗಗಳಾಗುತ್ತೆ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲು ವಾರ್ಷಿಕ ಆದಾಯ ಎಷ್ಟಿರಬೇಕು ಅನ್ನೋದನ್ನು ಸರ್ಕಾರ ಹೊಸ ರೂಲ್ಸ್ ತಂದಿದೆ. ಏನಪ್ಪ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋಣ. ಕರ್ನಾಟಕ ಸರ್ಕಾರವು ಬಂದುಬಿಟ್ಟು ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಂದುಬಿಟ್ಟು ಆಹಾರ ಸುರಕ್ಷತೆ ಮತ್ತು ಸಬ್ಸಿಡಿ ಸಾಮಗ್ರಿಗಳನ್ನು ಒದಗಿಸಲು BPL ಮತ್ತು APL ರೇಷನ್ ಕಾರ್ಡುಗಳನ್ನು ನೀಡುತ್ತದೆ. ಈ ಕಾರ್ಡುಗಳ ಮೂಲಕ ಬಂದುಬಿಟ್ಟು ರಾಜ್ಯದ ನಾಗರಿಕರು ಬಂದುಬಿಟ್ಟು ಅಗ್ಗದ ದರದಲ್ಲಿ ಅಕ್ಕಿ, ಗೋಧಿ, ಸಕ್ಕರೆ ಮತ್ತು ಇತರ ಅಗತ್ಯವಾದ ಪದಾರ್ಥಗಳನ್ನು ಸಹ ಪಡೆಯಬಹುದು. ಪ್ರಸ್ತುತ ರಾಜ್ಯ ಸರ್ಕಾರ ಬಂದುಬಿಟ್ಟು ಹೊಸ ರೇಷನ್ ಕಾರ್ಡ್ ಅರ್ಜಿಗಳನ್ನು ಸ್ವೀಕರಿಸಲು ಪ್ರತಿಕ್ರಿಯೆಯನ್ನು ಪುನರಾರಂಭಿಸಿದೆ. ರೇಷನ್ ಕಾರ್ಡ್ಗಳು ಏನೆಲ್ಲ ಪ್ರಾಮುಖ್ಯತೆ ಇದೆ ಅಂತಂದರೆ, ರೇಷನ್ ಕಾರ್ಡಿಂದ ಏನೆಲ್ಲ ಅನುಕೂಲಗಳಿದೆ ಅಂತಂದರೆ, ರೇಷನ್ ಕಾರ್ಡ್ ಇದ್ದರೆ ನಮಗೆ ಹಾಸ್ಪಿಟಲ್ಸ್ಗಾಗುತ್ತೆ ಮತ್ತು ವಿದ್ಯಾಭ್ಯಾಸಕ್ಕಾಗುತ್ತೆ ಮತ್ತು ಲೋನ್ಗಳೆಲ್ಲ ತೊಗೊತೀವಲ್ಲ ಅದಕ್ಕೆ ಬೇಕಾಗುತ್ತೆ. ಇನ್ನು ಮುಂತಾದವುಗಳಿಗೆ ರೇಷನ್ ಕಾರ್ಡ್ ಬೇಕಾಗುತ್ತದೆ. ರೇಷನ್ ಕಾರ್ಡ್ನಲ್ಲಿ 4 ರೀತಿಯ ರೇಷನ್ ಕಾರ್ಡ್ಗಳಿದೆ. ಅದು ಯಾವಪ್ಪ ಅಂತಂದರೆ, ಅಂತ್ಯೋದಯ ರೇಷನ್ ಕಾರ್ಡು ಮತ್ತು APL ರೇಷನ್ ಕಾರ್ಡು, BPL ರೇಷನ್ ಕಾರ್ಡು ಮತ್ತು ಅನ್ನಭಾಗ್ಯ ಕಾರ್ಡು. ಅಂತ್ಯೋದಯ ಕಾರ್ಡ್ ಬಂದುಬಿಟ್ಟು ಗರಿಷ್ಠ ಬಡತನ ರೇಖೆಗಿಂತ ಕೆಳಗಿನವರಾಗಿರ್ತಾರೆ. BPL ಕಾರ್ಡ್ ಬಂದುಬಿಟ್ಟು ಬಡತನ ರೇಖೆಗಿಂತ ಕೆಳಗಿನವರು. APL ಕಾರ್ಡ್ ಬಂದುಬಿಟ್ಟು ಬಡತನ ರೇಖೆಗಿಂತ ಮೇಲಿರುವವರಿಗೆ. ಅನ್ನಭಾಗ್ಯ ಕಾರ್ಡ್ ಬಂದುಬಿಟ್ಟು ಉಚಿತ ಆಹಾರ ಪಡೆಯಲು ಪ್ಯಾಕೇಜ್ ಆಗಿರುತ್ತದೆ. ಹೊಸ ರೇಷನ್ ಕಾರ್ಡ್ಗೆ ವಯಸ್ಸು ಎಷ್ಟಿರಬೇಕು ಮತ್ತು ಎಲ್ಲಿ ವಾಸವಾಗಿರಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಅದು ಬಂದುಬಿಟ್ಟು 18 ವರ್ಷ ಆಗಿರಬೇಕಾಗತ್ತೆ. ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಗರಿಷ್ಠ 18 ವರ್ಷ ವಯಸ್ಸಿರಬೇಕಾಗತ್ತೆ. ಮತ್ತು ನಿವಾಸ ಬಂದುಬಿಟ್ಟು ಅರ್ಜಿದಾರರು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕಾಗತ್ತೆ. ಆದಾಯ ಬಂದುಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಬಂದುಬಿಟ್ಟು ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರಬೇಕಾಗತ್ತೆ BPL ಕಾರ್ಡಿಗೆ. ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಬಂದುಬಿಟ್ಟು 48,000ಕ್ಕಿಂತ ಕಡಿಮೆ ಇರಬೇಕಾಗತ್ತಂತೆ BPL ಕಾರ್ಡಿಗೆ. APL ಕಾರ್ಡ್ದಾರಿಗೆ ಬಂದುಬಿಟ್ಟು ಆದಾಯ ಮಿತಿ ಹೆಚ್ಚು 4 ಕುಟುಂಬದ ಸದಸ್ಯರು, ಯಾವುದೇ ಸದಸ್ಯರಿಗೆ ಬಂದುಬಿಟ್ಟು ಈಗಾಗಲೇ ರೇಷನ್ ಕಾರ್ಡ್ ಇರಬಾರ್ದಾಗಿತ್ತು. ಇಲ್ಲದೇ ಇರೋರು ಅಪ್ಲೈನ ಮಾಡಬಹುದು ಅಂತ. ರೇಷನ್ ಕಾರ್ಡ್ಗೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಮತದಾರರ ಗುರುತಿನ ಚೀಟಿ ಬೇಕಾಗತ್ತೆ, ವಿದ್ಯುತ್ ಬಿಲ್ ಬೇಕಾಗತ್ತೆ ಅಥವಾ ನಿವಾಸದ ಪ್ರಮಾಣ ಪತ್ರ ಬೇಕಾಗತ್ತೆ, ಮತ್ತು ಪಾಸ್ಪೋರ್ಟ್ಸ್ ಗಾತ್ರದ 2 ಫೋಟೋಗಳು ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ, ಮೊಬೈಲ್ ನಂಬರು ಬೇಕಾಗತ್ತೆ. ಮೊಬೈಲ್ ನಂಬರಲ್ಲಿ OTP ಎಲ್ಲ ಬರುತ್ತಲ್ಲ, ಮೊಬೈಲ್ ನಂಬರು ನೀವು ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತೀರೋ ಆಧಾರ್ ಕಾರ್ಡಿಗೆ ಆ ಮೊಬೈಲ್ ನಂಬರು ಬೇಕಾಗತ್ತೆ. ನಿಮಗೆ ಆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಹೋಗಿ ಅಲ್ಲಿ ನೋಡಿ. ಇವಾಗ ಗೃಹಲಕ್ಷ್ಮಿ 21ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ, ಈ ಹಿಂದೆ ಇದ್ದಂತಹ ವ್ಯವಸ್ಥೆಯು ಮುಂದಿನ ದಿನಗಳಲ್ಲಿಯೂ ಸಹ ಮುಂದುವರಿಯುತ್ತದೆ. ಅಂದರೆ ಕೆಲವರು ಹೇಳ್ತಾ ಇದ್ರಲ್ಲ 2,000 ಹಣ ಮುಂದೆ ಬರುತ್ತೋ ಇಲ್ವೋ, ಎಲ್ಲ ಸ್ಟಾಪ್ ಮಾಡೋಕ್ಕಿದ್ದಾರಂತ. ಹಂಗೆಲ್ಲ ಏನಿಲ್ಲ ಫ್ರೆಂಡ್ಸ್. ಹಿಂದೆ ಹೆಂಗೆ ಕೊಡ್ತಾಯಿದ್ರು 2,000 ಹಣ, ಅದೇ ರೀತಿಯಾಗಿ ಮುಂದೆನೂ ಕೊಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಸ್ಪಷ್ಟಪಡಿಸಿದ್ದಾರೆ. ಗೃಹಲಕ್ಷ್ಮಿ ವಿಳಂಬವಾದ ಬಗ್ಗೆ ವಿಧಾನಸಭೆಯಲ್ಲಿ ಬಂದು ಪ್ರತಿಕ್ರಿಯೆ ನೀಡಿದಂತಹ ಅವರು, ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಯಾವುದೇ ತಾಂತ್ರಿಕ ಸಮಸ್ಯೆ ಇಲ್ಲ. ಏಪ್ರಿಲ್ ತಿಂಗಳವರೆಗೂ ಹಣ ಕ್ಲಿಯರ್ ಮಾಡಿದ್ದೇವೆ. ಅಂದರೆ ಏಪ್ರಿಲ್ ತಿಂಗಳವರೆಗೂ ನಮಗೆ 2,000 ಹಣ ಕ್ಲಿಯರ್ ಮಾಡಿದ್ದಾರೆ. ಮೇ ತಿಂಗಳು ಮಾತ್ರ ಬಾಕಿ ಇದೆ, ಅದನ್ನು ಸಹ ನಾವು ಕೊಡ್ತೀವಿ, ಅಂದರೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಹಣ ಬಂದುಬಿಟ್ಟು 1 ವಾರ ಆಗ್ಬೋದು, 2 ವಾರ ಆಗ್ಬೋದು, ಆದರೆ ಒಟ್ಟಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಹಣ ಬಂದ್ಬಿಟ್ಟು ತಾಲೂಕು ಜಿಲ್ಲಾ ಪಂಚಾಯಿತಿ ಸುತ್ತಾಡಿ ಬಿಡುಗಡೆ ಆಗಬೇಕಾಗಿದೆ. ಇದರಿಂದಾಗಿ 1 ವಾರ ಅಥವಾ ನಾನು ಹೇಳಿದ್ನಲ್ಲ ಆಗಲೇ 1 ವಾರ ಅಥವಾ 2 ವಾರ ಆಗ್ಬೋದು ಅಥವಾ 3 ವಾರನೂ ಆಗ್ಬೋದು 21ನೇ ಕಂತಿನ ಹಣ 2,000 ಕೊಡೋದಕ್ಕೆ. ಒಟ್ಟಿನಲ್ಲಿ ಅವ್ರು ಕೊಡದೆ ಅಂತೂ ನಿಲ್ಲಿಸೋದಿಲ್ಲ, ಕೊಡ್ತಾರೆ. ಈಗಾಗಲೇ ಬಂದುಬಿಟ್ಟು ಇವಾಗಿರೋ ಯಜಮಾನರು 1.25 ಕೋಟಿ ಯಜಮಾನಿಯರು ಬಂದುಬಿಟ್ಟು ಯೋಜನೆ ಅಡಿ ಇದ್ದಾರಂತೆ. ನಮ್ಮ ಇಲಾಖೆಯಿಂದ ಬಂದುಬಿಟ್ಟು ಫಲಾನುಭವಿಗಳಿಗೆ ಪ್ರತಿಷ್ಠಾಪನೆ ಮಾಡುವುದಿಲ್ಲ. ಅಂದರೆ ಅವ್ರಿಗೆ ಯಾವುದೇ ರೀತಿಯಿಂದ ಮೋಸ ಮಾಡುವುದಿಲ್ಲ. ನಾನು ಅವ್ರಿಗೆ ಈ ತಿಂಗಳಿನ ಹೆಂಗೆ ಹಿಂದೆ ಕಂತಿನ ಹಣ 2,000 ಹಣ ಕೊಡ್ತಾಯಿದ್ಯೋ ಮುಂದೇನೂ ನಾವು ಕೊಡ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮುಂದುವರಿಕೊಂಡು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರು ಮಾಹಿತಿಯನ್ನು ನೀಡಿದ್ದಾರೆ. 2,000 ಹಣ 21ನೇ ಕಂತಿನ ಹಣ ಬರುತ್ತೆ, ಆದರೆ ನಿಧಾನವಾಗಿ ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನಿಲ್ಲಿಸೋದಿಲ್ಲ, 2,000 ಹಣ ಬಂದೇ ಬರುತ್ತೆ, ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅವರು ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ
ಈ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.